ಶಾಂತಿ ಬೇಕು ಅಂತ ರಸ್ತೆಗಿಳಿದ ಜನರ ಮೇಲಿನ ಬಾಂಬ್ ದಾಳಿ. ಪಾಕಿಸ್ತಾನದ ಸ್ವಾತ ಜಿಲ್ಲೆಯ ಕಪಾಲ್ ಪಟ್ಟಣದಲ್ಲಿ ಒಂದು ನಡೆದಿರತಕ್ಕಂತಹ ಘಟನೆ. ಶಾಂತಿ ರ್ಯಾಲಿಯಲ್ಲಿ ಭೀಕರ ಸ್ಫೋಟ ಆಗಿದೆ ಸ್ನೇಹಿತರೆ. ಸುಮಾರು 14 ಜನ ಸ್ಥಳದಲ್ಲಿನೇ ಸಾವನ್ನಪ್ಪಿದ್ದಾರೆ. ಡಜನ್ ಗಟ್ಟಲೆ ಸುಮಾರು 20ರಿಂದ 25 ಜನ, ಒಂದೊಂದು ಸೈಟ್ಗಳಲ್ಲಿ 40 ಜನ ಅಂತಾನು ಕೂಡ ಹೇಳ್ತಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು, ಪೂರ್ತಿಯಾಗಿ ಗಾಯಗೊಂಡಿರ್ತಕ್ಕಂಥವರ ಸಂಖ್ಯೆ ಅದು. ಅಷ್ಟಕ್ಕೂ ಏನ್ ನಡೀತು, ಯಾರು ಮಾಡಿದ್ದು, ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ವಿನೋದ್ ಗೌಡ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಭಾನುವಾರ ಆಗಸ್ಟ್ 2ರಂದು. ಸ್ಥಳ ವಾಯುವ್ಯ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ, ಇದೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಈ ಪ್ರಾಂತ್ಯದ ಸ್ವಾತ್ ಜಿಲ್ಲೆಯ ಕಬಾಲ್ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಸ್ವಾತ್ ಅಮನ್ ಚಿರಾಗ್ ಎನ್ನುವಂತಹ ಸ್ಥಳೀಯ ಬುಡಕಟ್ಟು ಮಂಡಳಿ ಈ ಶಾಂತಿ ರ್ಯಾಲಿಯನ್ನ ಆಯೋಜಿಸಿತ್ತು. ಜನರು ಕೈಯಲ್ಲಿ ಫಲಕ ಹಿಡಿದು ಈ ಪ್ರದೇಶದಲ್ಲಿ ಶಾಂತಿ ಬೇಕು ಅಂತ ಘೋಷಣೆ ಕೂಗ್ತಾ ಇದ್ರು. ಕಳೆದ ಕೆಲವು ತಿಂಗಳಿನಿಂದ ಇಲ್ಲಿ ಭದ್ರತೆ ಕಡಿಮೆ ಆಗಿದೆ ಅಂತ ಜನ ಪ್ರತಿಭಟನೆ ಮಾಡ್ತಾ ಇದ್ರು. ಸ್ನೇಹಿತರೆ, ಎಲ್ಲೇ ಹೋದ್ರು, ಯಾವುದೇ ದೇಶ ಇದ್ರು ಶಾಂತಿ ಬೇಕಲ್ವಾ? ಆದ್ರೆ ಪಾಕಿಸ್ತಾನದಲ್ಲಿ ಅದಿಲ್ಲ. ನಮ್ಮ ದೇಶದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕುವಂತವ್ರು ಕೂಡ ಬಹಳಷ್ಟು ಜನರನ್ನ ನಾವು ನೋಡಿದೀವಿ. ಅಂತಹ ನಾಲಾಯಕರಿಗೆ ಈ ವಿಡಿಯೋ ನೋಡ್ಲಿಕ್ಕೆ ಹೇಳಿ. ಯಾಕಂದ್ರೆ ಪಾಕಿಸ್ತಾನ ರಕ್ತ ಪಾಕಿಸ್ತಾನ ಆಗಿಬಿಟ್ಟಿದೆ. ಅಲ್ಲಿ ಒಂದಲ್ಲ ಒಂದು ಗಲಭೆ ಗಲಾಟೆಗಳು ಇದ್ದೇ ಇರತ್ತೆ. ಅಂತಹ ದೇಶದಲ್ಲಿ ಇವ್ರು ಹೋಗಿ ಇರ್ತಾರ ಅಂತ ಪ್ರಶ್ನೆ ಮಾಡಿ ಅವರಿಗೆ. ಒಂದ್ಸಾರಿ ಅಲ್ಲಿ ಹೋಗಿ ಇರಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಭಾರತ ಎಷ್ಟೋ ಬೆಟರ್ ಅಂತ. ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಅಶಾಂತಿ ಉಂಟಾಗಿದೆ. ಆದ್ರೆ ಈ ರ್ಯಾಲಿ ನಡೀತಾ ಇತ್ತಲ್ವಾ, ಈ ವಿಷಯಕ್ಕೆ ನಾವು ಬರೋಣ. ಈ ರ್ಯಾಲಿ ನಡೆಯುತ್ತದಂತೆ ದೊಡ್ಡ ಸ್ಫೋಟ ಆಯ್ತಂತೆ ಇಲ್ಲಿ ಒಮ್ಮೆಲೆ. ಪೊಲೀಸರ ಪ್ರಕಾರ ಇದು ಆತ್ಮಾಹುತಿ ಬಾಂಬರ್ ದಾಳಿ ಅಂತ ಹೇಳಿದ್ರು. ಒಬ್ಬ ದಾಳಿಕೋರ ಚೌಕ್ನಲ್ಲಿರುವಂತಹ ಪೊಲೀಸ್ ಠಾಣೆಗೆ ಒಳಗಡೆ ಹೋಗೋಕ್ಲೆ ಟ್ರೈ ಮಾಡದಂತೆ. ಆದ್ರೆ ಮುಖ್ಯ ದ್ವಾರದಲ್ಲಿ, ಅಂದ್ರೆ ಪೊಲೀಸ್ ಠಾಣೆಯ ಒಳಗಡೆ ಹೋಗ್ತಕ್ಕಂತಹ ದ್ವಾರದಲ್ಲಿನೇ ಪೊಲೀಸರು ಅವನನ್ನ ತಡೆದರು. ತಕ್ಷಣ ಅವನು ಏನ್ ಮಾಡ್ತಾನೆ, ತನ್ನ ದೇಹದ ಮೇಲಿದ್ದ ಬಾಂಬ್ ಸ್ಫೋಟಿಸಿಕೊಂಡು ಈ ವಿಷಯವನ್ನ ಸ್ವಾತನ ಉಪ ಪೊಲೀಸ್ ಮಹಾನಿರ್ದೇಶಕ ಫಿದಾ ಹುಸೇನ್ AFP ಗೆ ಕನ್ಫರ್ಮ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಮೊದಲು ಈತ ಪೊಲೀಸ್ ಠಾಣೆಗೆ ಒಳಗಡೆನೆ ಹೋಗ್ಲಿಕ್ಕೆ ಪ್ರಯತ್ನಿಸಿದ. ಆದ್ರೆ ಅಲ್ಲಿ ಏನಾದ್ರೂ ಹೋಗಿದ್ರೆ ಎಷ್ಟೋ ಜನ ಪೊಲೀಸ್ ಸಿಬ್ಬಂದಿಗಳು ಓಡಿಸಾಕ್ತಾ ಇದ್ರು ಗೊತ್ತಿಲ್ಲ. ಆದ್ರೆ ಒಂದು ಶಾಂತಿಯುತವಾಗಿ ರ್ಯಾಲಿ ನಡೀತಾ ಇತ್ತಲ್ಲ, ಆ ಕಡೆ ಓಡಿ ಹೋಗ್ತಾನೆ, ಅಲ್ಲಿ ಸ್ಫೋಟಕ ಮಾಡ್ತಾನೆ, ತನ್ನನ್ನೇ ತಾನೇ ಬ್ಲಾಸ್ಟ್ ಮಾಡ್ಕೊಳ್ತಾನೆ. ತನ್ನನ್ನು ಸೇರಿದಂತೆ ಸುಮಾರು 14 ಜನ, ಅಂದ್ರೆ ಈತನನ್ನ ಬಿಟ್ಟು 13 ಜನರನ್ನ ಬಲಿ ತೆಗೆದುಕೊಂಡು ಬಿಡ್ತಾನೆ. ಈ ಸ್ಫೋಟಕದಲ್ಲಿ ಈಗಿನ ವರೆಗೆ ಕನಿಷ್ಠ 14 ಜನ ಸಾವನ್ನಪ್ಪಿದ್ದಾರೆ. PTI ಮತ್ತು ಅಸೋಸಿಯೇಟೆಡ್ ಪ್ರೆಸ್ ಎರಡೂ ಇದನ್ನ ಕನ್ಫರ್ಮ್ ಮಾಡಿದೆ. ಸ್ನೇಹಿತರೆ, 20ರಿಂದ 30 ಜನ ಗಾಯಗೊಂಡಿದ್ದಾರಂತ ಕೆಲವು ವರದಿಯಲ್ಲಿ ಕೂಡ ಇಲ್ಲಿ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಪೊಲೀಸರು ಮತ್ತು ರಕ್ಷಣಾ ತಂಡಗಳು ತಕ್ಷಣ ಸ್ಥಳಕ್ಕೆ ಬಂದು ಗಾಯಾಳುಗಳನ್ನ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು. ಇಡೀ ಪ್ರದೇಶವನ್ನ ಈಗ ಆರ್ಮಿ ಸುತ್ತುವರೆದಿದೆ. ಅಂದ್ರೆ ಪಾಕಿಸ್ತಾನಿ ಆರ್ಮಿ ಅಲ್ಲಿ ಸೆಕ್ಯೂರಿಟಿಯನ್ನ ಕೊಟ್ಟಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲ ಅಂತ, ಶಾಂತಿ ಇಲ್ಲ ಅಂತ, ಶಾಂತಿ ಬೇಕು ಅಂತ ಮಾಡ್ತಾ ಇರುವಂತಹ ಒಂದು ಪ್ರತಿಭಟನೆ, ಆ ಪ್ರೊಟೆಸ್ಟ್ ಅನ್ನೇ ಓಡಿಸಿ ಮಾಡಿಬಿಟ್ಟ ಆತ. ಸದ್ಯಕ್ಕೆ ಸ್ನೇಹಿತರೆ, ಈ ದಾಳಿಯ ಜವಾಬ್ದಾರಿಯನ್ನ ಇನ್ನೂ ಯಾವುದೇ ಗುಂಪು ತಗೊಂಡಿಲ್ಲ. ಆದ್ರೆ ಪಾಕಿಸ್ತಾನ ಸರ್ಕಾರ ಈ ಹಿಂದೆ ಹೇಳಿದ್ದು, ಇಂತಹ ದಾಳಿಗಳಿಗೆ ಅಫ್ಘಾನಿಸ್ತಾನದಿಂದ ಬರೋ ಉಗ್ರಗಾಮಿತ್ವವೇ ಕಾರಣ ಅಂತ. ಅವ್ರು ಹೇಳ್ತಾರೆ, ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂತಹ ಉಗ್ರಗಾಮಿಗಳು ನಮ್ಮ ಪಾಕಿಸ್ತಾನಕ್ಕೆ ಬಂದು ಇಂತಹ ಕೃತ್ಯಗಳನ್ನ ಮಾಡ್ತಾರಂತೆ. ಕಾಬೂಲ್ನಲ್ಲಿರುವ ತಾಲಿಬಾನ್ ಸರ್ಕಾರ ಇದನ್ನ ನಿರಾಕರಿಸಿಬಿಟ್ಟಿದೆ. ನಾವಿಂತಹ ಒಂದು ಕೃತ್ಯವನ್ನ ನಾವು ಮಾಡಿಲ್ಲ, ನಾವು ತಾಲಿಬಾನಿಗಳು ಅಲ್ಲಿ ಬಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಇದರಿಂದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿರತಕ್ಕಂತಹ ಸಂಬಂಧ ತುಂಬಾನೇ ಹಾಳಾಗ್ಬಿಟ್ಟಿದೆ. ಪಾಕಿಸ್ತಾನ ಈಗಾಗಲೇ ಅಫ್ಘಾನಿಸ್ತಾನ ಒಳಗೆ ವಾಯುದಾಳಿ ಕೂಡ ಮಾಡಿದೆ ಸ್ನೇಹಿತರೆ. ಜೂನ್ ನಲ್ಲಿ ನಡೆದ ಒಂದು ದಾಳಿಯ ಡಜನ್ ಗಟ್ಟಲೆ, ಅಂದ್ರೆ ಸುಮಾರು 12ರಿಂದ 20 ಜನ ನಾಗರಿಕರು ಸತ್ತೋಗಿದ್ದಾರೆ ಅಲ್ಲಿ. ಈ ಒಂದು ವಿವರವನ್ನ UN ಕೂಡ ಹೇಳಿದೆ. ಇನ್ನು ಈ ವರ್ಷ ಮಾತ್ರ ಉಗ್ರರ ದಾಳಿ ಮತ್ತು ಆರ್ಮಿ ಆಪರೇಷನ್ ನಲ್ಲಿ 819 ಭದ್ರತಾ ಸಿಬ್ಬಂದಿ ಮತ್ತು ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಆರ್ಮಿ
ವಕ್ತಾರರು ಹೇಳಿದ್ದಾರೆ. ಮತ್ತು ಪಾಕಿಸ್ತಾನದ ಆಂತರಿಕ ಸಚಿವ ಮೊಶಿನ್ ನಖ್ವಿ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಸಂತಾಪ ಹೇಳಿ ಗಾಯಗೊಳ್ಳಿರುವಂತಹ ಎಲ್ಲ ಒಂದು ವ್ಯಕ್ತಿಗಳಿಗೆ ಆದಷ್ಟು ಬೇಗ ಗುಣವಾಗಲಿ ಅಂತ ಪ್ರಾರ್ಥಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಶಾಂತಿ ಬೇಕು ಅಂತ ರಸ್ತೆಗಿಳಿದ ಜನರ ಮೇಲೆಯೇ ಈ ರೀತಿಯಾಗಿ ದಾಳಿ ಮಾಡುವಂತಹ ಕೃತ್ಯ ಪಾಕಿಸ್ತಾನದಲ್ಲಿರ್ತಕ್ಕಂತಹವರನ್ನ ಬಿಟ್ಟು ಬೇರೆ ಯಾವ ದೇಶದಲ್ಲಿ ಕೂಡ ನಡೆಯೋದಿಲ್ಲ ಕಣ್ರಿ. ಅಂತಹ ನರಸತ್ತ ಆ ಪಾಕಿಸ್ತಾನ ಪ್ರಜೆಗಳು ಮತ್ತು ಪಾಕಿಸ್ತಾನಿಯರು, ಪ್ರಜೆಗಳಂದ್ರೆ ಎಲ್ಲ ಪ್ರಜೆಗಳು ಕೂಡ ಅದೇ ರೀತಿ ಇದಾರಂತಲ್ವಾ. ಪಾಕಿಸ್ತಾನ ಮುಖ್ಯವಾಗಿ ಈ ಉಗ್ರರನ್ನ ಸಲಹಿ ಒಂದು ಸಾಕ್ತಾ ಇದೆ, ಅದರ ನಷ್ಟವನ್ನ ತಾನೇ ಅನುಭವಿಸ್ತಾ ಇದೆ. ಆದ್ರೆ ಇಲ್ಲಿ ಅದಕ್ಕೆ ಬಲಿ ಆಗ್ತಾ ಇರುವಂತದ್ದು ಪಾಕಿಸ್ತಾನಿಯ ಸಾಮಾನ್ಯ ಪ್ರಜೆಗಳು. ಪಾಪ ಶಾಂತಿ ಬೇಕಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡುವವರಿಗೆ ಇಂತಹ ಒಂದು ಸಾವು ಅವರ ಪಾಲಿಗೆ ಪಾಕಿಸ್ತಾನದಲ್ಲಿ ಸಿಕ್ಕಿಬಿಟ್ಟಿದೆ. ಯಾರಾದ್ರೂ ಈ ರೀತಿಯಾಗಿ ಶಾಂತಿ ಬೇಕಂತ ಹೋರಾಟ ಮಾಡಿದ್ರೆ, ಪ್ರೊಟೆಸ್ಟ್ ಮಾಡಿದ್ರೆ, ಅವ್ರಿಗೆ ಈ ರೀತಿಯಾಗಿ ಸಾವು ಸಿಗುವಂತಹ ಒಂದು ಸಾವು ಕೊಡುವಂತಹ ಯಾವ್ದಾದ್ರು ದೇಶ ಇದ್ರೆ ಅದು ಪಾಕಿಸ್ತಾನ ಅಂತಾನೆ ಹೇಳ್ಬೋದು ನಾವು. ನಮ್ಮ ದೇಶದಲ್ಲಂತೂ ಈ ರೀತಿ ಆಗೋದಿಲ್ಲಲ್ಲ. ಸೊ ನಾವ್ ಎಷ್ಟೋ ಬೆಟರ್ ಅಂತ ನಾವು ಹೇಳ್ಬಹುದು. ನಾವು ಭಾರತೀಯರನ್ಲಿಕ್ಕೆ ನಮ್ಗೆ ಹೆಮ್ಮೆ ಆಗತ್ತೆ, ಖಂಡಿತವಾಗ್ಲು ಹೆಮ್ಮೆ ಆಗತ್ತೆ ನಮಗೆ. ಅದು ನಿಮಗೂ ಕೂಡ ಆಗ್ತಾ ಇದ್ರೆ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಈ ವಿಷಯದ ಕುರಿತಾಗಿ ಕಮೆಂಟ್ ಮಾಡಿ. ಈ ಒಂದು ಉಗ್ರಗಾಮಿತ್ವವನ್ನ ಬೇರು ಸಮೇತವಾಗಿ ಕಿತ್ತೆಸಕಬೇಕು, ಆಗ ಮಾತ್ರ ಎಲ್ಲ ದೇಶಗಳಿಗೂ ಕೂಡ ಶಾಂತಿ. ಯಾಕಂದ್ರೆ ಈ ಉಗ್ರಗಾಮಿತ್ವಕ್ಕೆ ಯಾವುದೇ ಧರ್ಮವಿಲ್ಲ, ಯಾವುದೇ ದೇಶ ಇಲ್ಲ. ಹೌದು ಸ್ನೇಹಿತರೆ, ಇವರು ಧರ್ಮದ ಆಧಾರ ಇಟ್ಕೊಂಡು ಇವರು ಹೊಡೆದಾಡ್ತಾರೆ, ಆದ್ರೆ ಆ ಧರ್ಮಕ್ಕೆ ಇವರು ಲಾಯಕ್ಕೆ ಇಲ್ಲ. ಮುಸ್ಲಿಂ ಧರ್ಮಕ್ಕೆ ಇವರು ನಿಜವಾಗ್ಲೂ ಲಾಯಕ್ಕಿಲ್ಲ. ಮುಸ್ಲಿಂ ಧರ್ಮ ಹೇಳೋದೇನು, ಇವ್ರು ಮಾಡೋದೇನು, ಅದರ ಪ್ರಕಾರ ಇವರು ನಡ್ಕೊಳ್ತಾ ಇಲ್ಲ. ಉಗ್ರಗಾಮಿತ್ವಕ್ಕೆ ಇಡೀ ದೇಶದಲ್ಲಿ, ಬರೀ ನಮ್ಮ ದೇಶ ಅಲ್ಲ, ವಿಶ್ವದಲ್ಲಿನೇ ಅವರಿಗೆ ಜಾಗ ಇಲ್ಲ. ಇದನ್ನ ಬೇರು ಸಮೇತವಾಗಿ ಕಿತ್ತು ಹಾಕ್ಬೇಕು ನೋಡಿ. ಸೊ ನಿಮ್ಮ ಅನಿಸಿಕೆಗಳನ್ನ ಇದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.